ಜೊತೆಗೆ ನಿನ್ನೆ ಹನಿ ಟ್ರ್ಯಾಪ್ ಒಂದು ಕೆಳಗಡೆ ಕೇಳಿ ಬಂದಿದೆ. ಇದರ ಹಿಂದೆ ಬಹಳ ಜನರಿದ್ದಾರೆ. ಈಗ 6 ಜನರು ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆಗ್ತಿದ್ದಂಗೆ ಅವರೇ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಏನು ಆಗಬಾರ್ದು, ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು, ಅದಕ್ಕೆ ನಾವೇ ಸರೆಂಡರ್ ಆಗ್ಬಿಟ್ಟಿದ್ದೀವಿ. ಅರೆ ನಾವು ಯಾರೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಹೇಳಲಿಲ್ಲ. ಆದ್ರೆ ಅವ್ರು ನೀವ್ ಯಾಕೆ ಹೇಳಿದ್ರಿ? ಏನಿದೆ ಇದು ಹಿಂದೆ? ಯಾರು ಹೇಳದೇ ಇದ್ರು ನೀವೇ ಹೇಳ್ಕೊಂಡ್ಬಿಟ್ಟಿದ್ದೀರಲ್ಲ. ಅಂದಮೇಲೆ ಇಲ್ಲೇನೋ ಹಿಂದೆ ಇದೆ ಅಂತ ಆಯ್ತು. ಈಗ ಅಲ್ಲಿ ಲೋಕಲ್ ಅಲ್ಲಿ ಎಲ್ಲಾ ಲೀಡರ್ಗಳು ಸಿಬಿಐ ಕೊಡಿ ಅಂತ ಇವಾಗ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಈಗ ನೀವು ಕೇಳಬಹುದು, ಏನು ಮಾತಿತ್ತಿದ್ರೆ ಎಲ್ಲ ಸಿಬಿಐ ಕೇಳ್ತೀರಿ ಅಂತ ಏನಾದ್ರು ಕೇಳ್ಬಹುದು ತಾವು. ನಿಮ್ ಸಹಜವಾಗಿ ಪ್ರಶ್ನೆ ಬರುತ್ತೆ. ನಾನೇ ಹೇಳ್ಬಿಡ್ತೇನೆ ನನಗೆ ಉತ್ತರ. SIT ಕೊಟ್ಟಿದ್ದು ಯಾರ ಹೆಸರು ಇರ್ಬೇಕು ಅವ್ರಿಗೆ ಇರೋದೇ ಇಲ್ಲ ಅಂತಂದಾಗ ನೀವು ಯಾವ್ದಕ್ಕೆ ಕೊಟ್ರೆ ಏನು? ನಿಮಗೆ ಇಲ್ಲಿ ಬರೀ ಕ್ಲೀನ್ ಚಿಟ್ ತಗೊಳ್ಳಿಕ್ಕೆ ನೀವೆಲ್ಲ ಮಾಡೋದು. ಅದರಿಂದಾಗಿ ಪ್ರತಿಯೊಬ್ಬರಿಗೂ ಈಗ ಅನ್ಸಿರೋದು ಇಲ್ಲಿಂದ ಯಾವುದೂ ಬೇಕಾಗಿಲ್ಲ, ಸಿಬಿಐ ಕೊಡಿ ಅಂತ. ಆಮೇಲೆ ಇದರಲ್ಲಿ ಇದೇನೋ ದೊಡ್ಡ ದೊಡ್ಡ ವಿಷಯಗಳಿದೆ ಅಂತ ಹೇಳಿ ಈಗಾಗಲೇ ಲೋಕಲ್ ಲೀಡರ್ಗಳು ಹೇಳ್ತಿದ್ದಾರೆ. ಆದ್ರಿಂದ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು, ಇದನ್ನು ಸಿಬಿಐ ಕೊಡಬೇಕು ಅಂತೇಳಿ ನಾನು ಕೂಡ ಒತ್ತಾಯ